ಪಾರ್ವತಿ, ನಿನಗೇನೋ ಸ್ವಂತವಾದ ಹೆಸರು ಮಾಡ್ಕೋಬೇಕು, ಪಾರ್ವತಿಯ ಹಾಗೆ ಗುರುತಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದೆಯಾ? ನಾನು ಒಪ್ಕೋತೀನಿ. ಆದ್ರೆ ಆದಿತ್ಯ ಯಾಕಮ್ಮ ಅವ್ರ ಅಮ್ಮ ಕೊಡ್ತಾ ಇರೋ ಕೆಲಸನ ಬೇಡ ಅಂತಿರೋದು? ನಮ್ಮದೇ ಆದ ಅಸ್ತಿತ್ವನ ಕಂಡ್ಕೋಬೇಕು ಅನ್ನೋದು ನಮ್ಮಿಬ್ಬರ ನಿರ್ಧಾರ. ಆದರೆ ಈ ಅಸ್ತಿತ್ವ ಕಂಡ್ಕೋಬೇಕು ಅನ್ನೋ ಆಟ ಈಗಲೇ ಯಾಕೆ? ನಿನ್ನ ಹೊಟ್ಟೆಲಿರೋ ಮಗು ಬಗ್ಗೆನಾದರೂ ಯೋಚನೆ ಮಾಡಬಾರ್ದಾ? ನಾವು ಮುಖ್ಯವಾಗಿ ಈ ನಿರ್ಧಾರಕ್ಕೆ ಬಂದಿದ್ದೆ ನಮ್ಮ ಮಗುಗೋಸ್ಕರ ಅತ್ಯಮ್ಮ. ನಿಮ್ಮ ಮಗಂಗಾದರೆ ಅರಸನಕೋಟೆ ಅಖಿಲಾಂಡೇಶ್ವರಿ ಮಗ ಅನ್ನೋ ಗುರ್ತಿದೆ. ಆದರೆ ನನ್ನ ಮಗುಗೆ ಏನಿದೆ ಅತ್ಯಮ್ಮ? ಅಮ್ಮಂಗೆ ಅಸ್ತಿತ್ವ ಇಲ್ಲ ಅಂದಮೇಲೆ ಇನ್ನು ನನ್ನ ಮಗುಗೆ ಎಲ್ಲಿಂದ ಬರಬೇಕು ಅಲ್ವಾ? ಇಂಥ ಪರಿಸ್ಥಿತಿಲಿ ನಾವು ಆ ಮನೆಗೆ ಬಂದರೆ ಅದು ನಾವು ನಮ್ಮ ಮಗುಗೆ ಮಾಡೋ ಅನ್ಯಾಯ ಅಲ್ವಾ? ನಮ್ಮ ಮಗುನು ನಮ್ಮ ಹಾಗೆ ಜೀವನ ಪರ್ಯಂತ ನಿಮ್ಮ ನೆರಳಲ್ಲೇ ಬದುಕಬೇಕಾಗತ್ತೆ. ಅದು ನನಗಿಷ್ಟ ಇಲ್ಲ ಅತ್ಯಮ್ಮ. ಅದಕ್ಕೆ ನಾವು ಹೊರಗಡೆ ಇದ್ದೆ ನಮ್ಮ ಗುರ್ತನ್ನ ಕಂಡು ಹಿಡ್ಕೋಬೇಕು ಅಂತ ಇದ್ದೀವಿ. ದಯವಿಟ್ಟು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅತ್ಯಮ್ಮ. ಮೊದಲು ಕೆಲಸ ಬೇಡ ಅಂದ್ರಿ, ಆಮೇಲೆ ಏನಾದರೂ ಅಚೀವ್ ಮಾಡೋವರೆಗೂ ಮನೆಗೂ ಬರಲ್ಲ ಅಂತ ಹೇಳ್ತಿದ್ದೀರಿ. ನನ್ನ ಮನಸ್ಸಿಗೆ ನೋವು ಆಗಬೇಕು ಅಂತ ತಾನೇ ಈ ರೀತಿ ಎಲ್ಲ ಮಾತಾಡ್ತಿರೋದು. ಅಯ್ಯೋ ಅದಕ್ಕೆ ಪಾಪ ಅವ್ರು ಮಾತಾಡ್ತಾ ಇರೋದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಅವ್ರ ಮಾತಿನ ಅರ್ಥ ಏನಂತ ಗೊತ್ತಾ ನಿಮಗೆ? ಈಗ ಹೇಗೋ ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿ ಒಟ್ಟಿಗೆ ಇರಕ್ಕಾಗಲ್ಲ. ಹೆರಿಗೆ ಆಗೋಕ್ಕೂ ಇನ್ನೊಂದು 3-4 ತಿಂಗಳು ಕಾಲಾವಕಾಶ ಇದೆ. ಅಷ್ಟರಲ್ಲಿ ಅವ್ರೇನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದನ್ನ ನಾವು ಗೌರವಿಸೋದು ಒಳ್ಳೇದು ಅಂತ ಅನಿಸ್ತಾ ಇದೆ ಅಲ್ವಾ ಅದಕ್ಕೆ? ಸರಿ, ಅದೇ ಅರ್ಥಕ್ಕೆ ಅನ್ನೋದಾದರೆ ಒಪ್ಕೋತೀನಿ. ತುಂಬ ಕಷ್ಟಪಟ್ಕೊಂಡೇ ಒಪ್ಕೋತೀನಿ. ನೀವಿಬ್ರು ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು. ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೋತಿದ್ದೀರಾ? ನೀವು ಅಂದ್ಕೊಂಡಿದ್ದು ನೆರವೇರಲಿ. ಆದರೆ ನೀವು ಅಂದ್ಕೊಂಡಿದ್ದು ಹೆರಿಗೆ ಸಮಯದ ಒಳಗೆ ಸಾಧ್ಯ ಆಗಲಿಲ್ಲ ಅನ್ನೋದಾದರೆ ಈ ಅಮ್ಮ ಸದಾ ನಿಮಗೋಸ್ಕರ ಇದ್ದಾಳೆ ಅನ್ನೋದನ್ನು ಮರಿಬೇಡಿ. ಅತ್ಯಮ್ಮ ಒಂದು ನಿಮಿಷ. ಚನ್ನಪ್ಪಣ್ಣ, ಆ ದಿನಸಿ ಎಲ್ಲ ವಾಪಸ್ ತಗೊಂಡು ಹೋಗು. ಪಾರ್ವತಿ, ಇದನ್ನೆಲ್ಲ ನಿನ್ನ ಆರೋಗ್ಯಕ್ಕೋಸ್ಕರ, ಆರೈಕೆಗೋಸ್ಕರ ಪ್ರೀತಿಯಿಂದ ತಂದಿರೋದಮ್ಮ. ಯಾಕಮ್ಮ ಪಾರ್ವತಿ, ಇದನ್ನ ಇಟ್ಕೊಂಡ್ರು ನಿನ್ನ ಅಸ್ತಿತ್ವಕ್ಕೆ ಕುಂದು ಬರುತ್ತಾ? ಹೌದು, ಯಾಕೆ ಅಂದರೆ ಇದ್ಯಾವುದು ನನಗೋಸ್ಕರ ತಂದಿದ್ದಲ್ಲ ಅಲ್ವಾ?
ನನ್ನ ಹೊಟ್ಟೆಲಿ ಬೆಳೀತಾ ಇರೋ ನಿಮ್ಮ ಮೊಮ್ಮಗುಗೋಸ್ಕರ ತಾನೆ ನೀವು ಇದನ್ನೆಲ್ಲ ತಂದಿದ್ದು. ನಿಮ್ಮ ಮೊಮ್ಮಗು ನನಗೆ ಮಗು. ನನ್ನ ಮಗು ಆರೈಕೆನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಬೆಳೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ನೀವು ತಂದಿರೋದನ್ನೆಲ್ಲ ವಾಪಸ್ ತಗೊಂಡು ಹೋಗಿ ಅತ್ಯಮ್ಮ. ನನಗೆ ನಿನ್ನ ಮೇಲಿರೋ ಪ್ರೀತಿನ ಪರೀಕ್ಷೆ ಮಾಡಕ್ಕೆ ಹೋಗಬೇಡ ಪಾರ್ವತಿ. ಖಾತ್ರಿ ಆಗಿರೋದಕ್ಕೆ ಪರೀಕ್ಷೆ ಯಾಕತ್ಯಮ್ಮ? ನನ್ನನ್ನು ನಾನಾಗಿ ನೀವು ಯಾವತ್ತೂ ಸೊಸೆ ಅಂತ ಒಪ್ಕೊಂಡೇ ಇರಲಿಲ್ಲ. ನಿಮ್ಮ ಮಗಂಗೋಸ್ಕರ ನನ್ನನ್ನು ಸೊಸೆ ಅಂತ ಒಪ್ಕೊಂಡಿದ್ರಿ. ಈಗಲೂ ಅಷ್ಟೇ, ನಿಮ್ಮ ಮೊಮ್ಮಗುಗೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ ಹೊರತು ನನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ. ನಮ್ಮನ್ನು ಮನೆಯಿಂದ ಹೊರಗೆ ಕಳಿಸೋವಾಗ ನಿಮ್ಗೇನೂ ಅನ್ನಿಸ್ಲಿಲ್ಲ. ಅದೇ ನಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ಪ್ರೀತಿ ಉಕ್ಕಿ ಹರಿತಲ್ವಾ? ನಾನು ದೆವ್ವ ಅಲ್ಲ. ಮರ್ಯಾದೆಯಿಂದ ಇಲ್ಲಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಕೊಂದ್ಬಿಡ್ತೀನಿ. ಆಗ ನೀನೇ ದೆವ್ವ ಆಗಿ ಓಡಾಡ್ಬೇಕಾಗತ್ತೆ. ಅಯ್ಯೋ, ಹಾಗೆ ಮಾತ್ರ ಮಾಡಬೇಡ. ನಾನು ನಿನ್ನ ಗುರುಜಿ ಗುರುಜಿ ಅಂತ ಕರೀತಾ ಇದ್ದಿದ್ದು ನೆನ್ಪಿಲ್ವೇನು? ನೀವು ಕಟ್ಟಕ್ಕಂದು 1 ವರ್ಷ ಆಗೋಯ್ತು. ನೀನಿನ್ನು ಸತ್ತಿಲ್ವೇನು? ನಾನು ಸತ್ತಿಲ್ಲ. ನೀನೇ ಯಾವ ರೀತಿ ಬೇಕಾದ್ರೂ ಪರೀಕ್ಷೆ ಮಾಡ್ಕೋಬಹುದು. ಅರೆ, ಕಾಲ್ ನೆಟ್ಟಿಗೆ ಇದೆ. ಮಾಯನೂ ಆಗ್ತಾ ಇಲ್ಲ ಅಂದ್ರೆ ನೀನ್ ಸತ್ತಿಲ್ವಾ? ಅಲ್ಲ, ಇದು ಹೇಗೆ ಸಾಧ್ಯ ಅಂತ. ಅದ್ ನಿನಗ್ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂದ್ರೆ ಏನ್ ಅರ್ಥ? ನೀನ್ ಸತ್ತು 1 ವರ್ಷ ಆಗಿದೆ ಅಂತ ಇಡೀ ಪ್ರಪಂಚನೇ ನಂಬಿದೆ. ನೀನ್ ಈ 1 ವರ್ಷ ಎಲ್ಲಿದ್ದೆ? ನಾವು ಜನರಿಗೋಸ್ಕರ ನರ್ಸ್ ಹುಡುಕ್ತಾ ಇದೀವಿ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ನೀನ್ಯಾಕೆ ನರ್ಸ್ ವೇಷದಲ್ಲಿ ಬಂದಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ಅಖಿಲಕ್ಕ ಜನನಿಗೆ ನೋಡ್ಕೊಳಕ್ಕೆ ನಿನ್ನ ನೆಟ್ಟಿದಾರ. ಮೊದ್ಲೋಗಿ ನಾನು ಅಖಿಲಕ್ಕನ್ಗೆ ವಿಷಯ ಹೇಳ್ತೀನಿ. ಹೇಳು ಅಖಿಲಂಗೆಲ್ಲಾನು. ಆದ್ರೆ ಅದರಿಂದ ನನಗೆಷ್ಟು ತೊಂದರೆ ಆಗುತ್ತೋ ಅದ್ರ 10 ಪಟ್ಟು ತೊಂದರೆ ನಿನಗಾಗತ್ತೆ. ನನಗೆ ಯಾವ ತೊಂದರೆನೂ ಆಗಲ್ಲ. ಓಹೋ, ನಿನ್ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಇದೆಯಾ ನನ್ನನ್ನು ಹೆದರ್ಸಿ? ಅದು ಮಾತ್ರ ಸಾಧ್ಯ ಇಲ್ಲ. ನನ್ನನ್ನ ನರ್ಸ್ ಆಗಿ ಈ ಮನೆಗೆ ಕರ್ಸ್ತವ್ರು ಯಾರು? ನಾನೇ. ಅದಕ್ಕೇನೀಗ? ನನ್ನ ಬಗ್ಗೆ ಎಲ್ಲ ಗೊತ್ತಿದ್ದು, ಅಂದ್ರೆ ನಾನೇ ಅನುಷ್ಕಾ ಅಂತ ಗೊತ್ತಿದ್ದು ನನ್ನನ್ನ ಈ ಮನೆಗೆ ನೀನೇ ಕರ್ಸ್ದೆ ಅಂತ ಅಖಿಲಂಗ್ ಹೇಳ್ತೀನಿ. ನಿನ್ನ ಮನೆ ಹಾಳು ಬುದ್ಧಿ ಆ ಅಖಿಲಂಗೂ ಗೊತ್ತು. ಅದಕ್ಕೆ ಈ ವಿಷಯದಲ್ಲಿ ಅವ್ರು ನನ್ನನ್ನೇ ನಂಬೋದು. ಹೋಗಿ ಹೇಳು, ಇಬ್ರು ಒಟ್ಟಿಗೆ ಈ ಮನೆಯಿಂದ ಆಚೆ ಹೋಗೋಣ. ಹಾಗೆ ಲಗೇಜ್ ಪ್ಯಾಕ್ ಮಾಡ್ಕೊಂಡೇ ಹೋಗಿ ಹೇಳು. ಆಮೇಲೆ ಅದಕ್ಕೂ ಅವಕಾಶ ಇರಲ್ಲ. ಯಾಕೆ ಅಂದರೆ ನೀನು ನನ್ನ ಬಗ್ಗೆ ಹೇಳ್ತಿದ್ದ ಹಾಗೆ ಹೊತ್ತು ಹಿಡಿದು ಆಚೆ ಆಗ್ತಾರಲ್ಲ. ನಾನೇ ನಿನ್ನ ಕೈಗೆ ಹಗ್ಗ ಕೊಟ್ಟು ನನ್ನ ಕೈನ ಕಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ? ಹಗ್ಗ ಕಟ್ಟಿದವ್ರು ಯಾರು ಅಂತ ಹೇಳಿದ್ರೆ ಹಗ್ಗ ಕೊಟ್ಟವ್ರು ಯಾರು ಅನ್ನೋದು ಬಯಲಿಗೆ ಬರುತ್ತೆ. ಅರ್ಥ ಆಯ್ತು. ಈಗ ನಾನು ಏನ್ ಮಾಡ್ಬೇಕು? ನನ್ನ ಬಗ್ಗೆ ನಿನಗೆ ಗೊತ್ತಾಗಿದೆ ಅನ್ನೋ ಸತ್ಯ ನೀನು ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ಇಲ್ಲ ಇಲ್ಲ, ನೋವೇ, ನಾನು ಯಾರ ಹತ್ರನೂ ಹೇಳಲ್ಲ. ಆದ್ರೆ ನಿನ್ನ ಉದ್ದೇಶ ಏನು? ನಿಮ್ಮಮ್ಮ ಸತ್ತೋದ್ಲು ಅಂತ ಈ ಅರಸನ ಕೋಟೆ ಮೇಲೆ ದ್ವೇಷ ಸಾಧಿಸೋದಕ್ಕೆ ಬಂದಿದ್ಯಾ? ಹೌದು.
ಆದಿತ್ಯನ ಮದುವೆ ಆಗಿ ಈ ಮನೆನ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಆದರೆ ಅರಸನಕೋಟೆ ವಂಶನ ನಿರ್ವಂಶ ಮಾಡೋ ಉದ್ದೇಶ ಅಂತೂ ಬದಲಾಗಿಲ್ಲ. ನಿಮ್ಮಮ್ಮನೇ ಸತ್ತೋದ್ಲು, ನಿಮ್ಮ ಮಾವ ಬೇರೆ ಜೈಲಲ್ಲಿದ್ದಾನೆ. ಇನ್ಯಾರು ಬಲ ಇಟ್ಕೊಂಡು ನೀನು ಇದನ್ನೆಲ್ಲ ಮಾಡೋಕ್ಕಾಗುತ್ತೆ? ಅದೆಲ್ಲ ನಿಂಗೆ ಯಾಕೆ? ಅಲ್ಲ, ಹಿಂದೆ ಒಂದ್ಸಲ ಇದೇ ಥರ ಬಂದು ಸತ್ತು ಬದುಕಿದೆಯಾ, ಮತ್ತು ಯಾಕೆ ಇದನ್ನೆಲ್ಲ ಮಾಡಿ ರಿಸ್ಕ್ ಮಾಡ್ಕೊಳ್ತೀಯ ಅಂತ. ನೀನಾಗೇ ಹೋದರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು ಅಂತ ಹೇಳಿದೆ. ನನಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಹೇಳ್ದಷ್ಟು ಮಾಡು, ಇಲ್ಲ ಅಂದರೆ. ಅರ್ಥಾಯ್ತು. Friends, the devil is back. ಇನ್ಮೇಲೆ ನಾನು ಕೈ ಕಟ್ ಬಾಯಿ ಮುಚ್ಚ ಹಳೇದನ್ನೆಲ್ಲ ಯಾಕಮ್ಮ ತೆಗಿತಾ ಇದೆಯಾ? ಹಾಗೆ ನೋಡಕ್ಕೆ ಹೋದರೆ ಜೀವನದಲ್ಲಿ ಒಂದಲ್ಲ ಒಂದ್ಸಲ ಪ್ರತಿಯೊಬ್ಬರಿಗೂ ಅನ್ಯಾಯ, ನೋವು ಆಗೇ ಆಗಿರುತ್ತೆ. ಕೆಲವು ಸಲ ನನ್ನಿಂದ ನಿನಗೆ, ನಿನ್ನಿಂದ ನನಗೂ ಕೂಡ. ಅದನ್ನೇ ಸಾಧಿಸ್ತಾ ಕೂತ್ರೆ ನೆಮ್ಮದಿಯಾಗಿರೋಕ್ಕಾಗುತ್ತಾ? ನಮ್ಮ ಪಾರ್ವತಿ ನೆಮ್ಮದಿ ಕಳೆಯುವಂಥ ಕೆಲಸ ಮಾಡೋಳಲ್ಲ. ಪಾರ್ವತಿ, ನಿನ್ನ ಬಗ್ಗೆ ನನಗೆ ವಿಪರೀತ ಕಾಳಜಿ ಇದೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಅರ್ಥ ಮಾಡ್ಕೊ. ಏನಂದೆಮ್ಮ ನೀನು? ನಿಮ್ಮನ್ನು ಆಚೆ ಕಳಿಸಿದಾಗ ನನಗೇನು ಅನ್ನಿಸ್ಲಿಲ್ಲ ಅಂತನ? ನನಗೇನು ಅನ್ನಿಸ್ಲಿಲ್ಲ ಅಂತ ನೀನೇ ಹೇಗಮ್ಮ ಡಿಸೈಡ್ ಮಾಡಿಬಿಟ್ಟೆ? ನನ್ನ ಮಗನೇ ನನ್ನ ಕಾರಿಗೆ ಡ್ರೈವರ್ ಆಗಿ ಬಂದಾಗ ನನಗದೆಷ್ಟು ಸಂಕಟ ಆಗಿತ್ತು ಗೊತ್ತಾ? ಆದರೂ ಆಸ್ತಿಲ್ ಭಾಗ ಕೇಳ್ಬಿಟ್ನಲ್ಲ ಅಂತ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದೆ. ಆ ಕ್ಷಣಕ್ಕೆ ಮನಸ್ಸನ್ನ ಕಲ್ಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ಆದರೆ ಮಗ ಅನ್ನೋ ಮಮಕಾರ ಯಾವಾಗಲೂ ಮಿಡಿತಾ ಇತ್ತು. ಚಿಕ್ಕತ್ತೆ, ಚಿಕ್ಕತ್ತೆ, ಏನಾಯ್ತು ಚಿಕ್ಕತ್ತೆ? ಯಾಕೆ ಹೀಗೆ ರೋಬೋ ಥರ ನಡ್ಕೊಂಡು ಹೋಗ್ತಾ ಇದ್ದೀರಾ? ಆವಾಗ ಯಾವ ಭಾವನೆನೂ ಇಲ್ದಿರೋ ರೋಬೋಟ್ ಥರ ಬದುಕ್ಬಿಡ್ಬೇಕು ಅಂತ ಅನ್ಸುತ್ತೆ. ನೀವು ಹೀಗಿದ್ರೆ ನೀವು ಅಂತ ಅನ್ಸೋದೇ ಇಲ್ಲ. ನಮ್ಮ ಚಿಕ್ಕತ್ತೆ ಅಂದರೆ ಹೇಗಿರಬೇಕು? ಪಟಾಕಿ ಥರ ಪಟ್ಪಟ ಅಂತ ಮಾತಾಡಿಕೊಂಡು ಮನೆ ತುಂಬ ಓಡಾಡ್ಕೊಂಡಿರ್ಬೇಕು. ಆದರೆ ಅದು ಯಾರಿಗೂ ತೊಂದರೆ ಆಗುವಂಥ ಕೆಲಸ ಮಾತ್ರ ಆಗಿರಬಾರ್ದು. ಹಾಗೇನಾದರೂ ಆದರೆ ಅದು ನಿಮಗೂ ತೊಂದರೆ, ಅರಸನಕೋಟೆಗೂ ತೊಂದರೆ. ಅಯ್ಯೋ, ಇವಳು ಆ ನರ್ಸಮ್ಮ ಅಲ್ಲಲ್ಲ, ಅನುಷ್ಕಾ ಹೇಳಿದ್ದನ್ನೇ ಸ್ವಲ್ಪ ಸಾಫ್ಟ್ ಟೋನಲ್ಲಿ ಹೇಳ್ತಿದ್ದಾಳೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅಲ್ಲಿಗೆ ಯಾವ ಕಡೆಯಿಂದ ನೋಡಿದ್ರು ನಾನು ಅನುಷ್ಕಾ ಮ್ಯಾಟ್ರು ಓಪನ್ ಮಾಡದೆ ಬಾಯಿ ಮುಚ್ಕೊಂಡಿರೋದೇ ಒಳ್ಳೇದು ಅನಿಸುತ್ತೆ. ಆದರೂ ಕೆಲವೊಂದು ಸರಿ ನಮ್ಮ ಭಾವನೆಗಳು ನಮ್ಮ ಕಂಟ್ರೋಲ್ಗೆ ಸಿಗದೆ ನಮ್ಮನ್ನು ಆಟ ಆಡಿಸುತ್ತೆ. ಅದನ್ನು ನಾವು ಒಪ್ಕೊಳ್ಳೇಬೇಕು. ಜೀವನ ನಾವು ಅಂದ್ಕೊಂಡಂಗೆ ನಡೆಯಲ್ಲ ಅನ್ನೋದು ನಿಜವಾಗ್ಲೂ ಸತ್ಯ. ಈಗ ನಮ್ಮ ಪಾರ್ವತಿ ಅಕ್ಕನ ವಿಷಯನೇ ತಗೊಳ್ಳಿ. ಅತ್ತೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡು ಕೋಪ ಮಾಡಿಕೊಂಡ್ರು. ಇನ್ಯಾವತ್ತೂ ಅತ್ತೆ ಅಕ್ಕ ಭಾವನ ಸಂಬಂಧ ಸರಿನೇ ಹೋಗೋದಿಲ್ವೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ನಮಗೆ ಗೊತ್ತಿಲ್ಲದ ಹಾಗೆ ಅತ್ತೆ ರಾಣನ ಬಗ್ಗೆ ಪತ್ತೆ ಹಚ್ಚಿದ್ರು, ಸತ್ಯನ ಕಂಡ್ಕೊಂಡ್ರು. ಆಮೇಲೆ ರಾತ್ರಿ ಕಳೆದು ಬೆಳಗಾಗೋ ಅಷ್ಟರಲ್ಲಿ ಅವರೇ ಪಾರ್ವತಿ ಅಕ್ಕನ ಮನೆಗೆ ಕರ್ಕೊಂಡು ಬರೋ ನಿರ್ಧಾರ ಮಾಡಿದ್ರು. ಹಾಗೆ ಕರ್ಕೊಂಡು ಬಂದರು ಕೂಡ. ಅದಾದಮೇಲೆ ಮತ್ತೆ ಎಲ್ಲ ಸರಿ ಹೋಯಿತು. ಇನ್ನೇನಿದ್ರು ನಮ್ಮ ಜೀವನ ಹಾಲು ಜೇನಿನ ಥರ ಇರುತ್ತೆ ಅಂತ ಎಷ್ಟು ಖುಷಿ ಪಡ್ತಾ ಇದ್ವಿ.
ಆದರೆ ಅಷ್ಟರಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ? ಈಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನಮ್ಮ ಪ್ರಯೋಜನ? ಈಗ ಯಾವುದು ನಮ್ಮ ಕೈಲಿಲ್ಲ. ಬಾಯಿ ಮುಚ್ಕೊಂಡಿದ್ರೇನೆ ಈಗ ಜೀವನ. ಏನಾಯ್ತು ಇವ್ರಿಗೆ? ಈ ದಾಮಿನಿನ ಹೆದರಿಸಿ ನನ್ನ ಹಿಡಿತಕ್ಕೆ ತಗೊಂಡಿದ್ದಾಯ್ತು. ಹೀಗೆ ಈ ಮನೇಲಿರೋರು ಎಲ್ಲರನ್ನೂ ನನ್ನ ಹಿಡಿತಕ್ಕೆ ತಗೊಳ್ಬೇಕು. ನನ್ನ ಆದಿ ಪಾರ್ವತಿಯಿಂದ ಇಂಥ ತಪ್ಪು ನಡೆಯೋದಕ್ಕೆ ಸಾಧ್ಯ ಇಲ್ವಲ್ಲ. ಎಲ್ಲೋ ಏನೋ ತಪ್ಪಾಗಿರ್ಬೋದಾ? ನಾನೇ ಏನಾದರೂ ತಪ್ಪಾಗಿ ಕೇಳಿಸ್ಕೊಂಡಿರ್ಬೋದಾ? ಏನಾಗಿದೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ನಿದ್ದೆ ಇಲ್ಲದೆ ಕಳೆದಿರೋ ರಾತ್ರಿಗಳ ಲೆಕ್ಕನ ನಿನ್ನಿಂದ ಇಡೋದಕ್ಕೆ ಸಾಧ್ಯನಾ? ಅದಕ್ಕೆ ರಘು, ನೀವು ಯಾರದ್ದೋ ಒತ್ತಡಕ್ಕೆ ಸಿಕ್ಕು ಬಿದ್ದು ಆಸ್ತಿಲಿ ಭಾಗ ಕೇಳಿರ್ಬೋದು ಅಂತ ಹೇಳಿದಾಗ ಅವ್ರ ಮಾತನ್ನ ನಂಬಿದೆ. ಹಿಂದೆ ಬಿದ್ದು ರಾಣನ್ನ ಪತ್ತೆ ಮಾಡಿದೆ. ರಾಣನ್ನ ಪತ್ತೆ ಮಾಡಿದ್ದು ನನಗೋಸ್ಕರ ಅಲ್ಲ ಅತ್ಯಮ್ಮ. ನನ್ನ ಹೊಟ್ಟೆಲ್ ಬೆಳೀತಾರೋ ನಿಮ್ಮ ಮೊಮ್ಮಗುಗೋಸ್ಕರ. ಎಲ್ರಿಗೋಸ್ಕರನಮ್ಮ? ನಿಮ್ಮ ಮೊಮ್ಮಗು ಹಾಗೆ ನಾವು ಮುಖ್ಯ ಅಂತ ಅನಿಸಿದ್ರೆ ನೀವು ಅವತ್ತೇ ಯೋಚನೆ ಮಾಡ್ತಿದ್ರಿ. ಈ ಮಕ್ಕಳು ಅಂಥವ್ರಲ್ಲ. ಇವ್ರ ಆಸ್ತಿ ಕೇಳಿದ್ರ ಹಿಂದೆ ಏನೋ ಉದ್ದೇಶ ಇದೆ, ಇದ್ರ ಹಿಂದೆ ಯಾರ್ದೋ ಒತ್ತಡ ಇದೆ ಅಂತ. ನಿಮಗೆ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಆವತ್ತೇ ನೀವು ರಾಣನ ಬಗ್ಗೆ ತಿಳ್ಕೊಂಡು ಅವನನ್ನು ಪತ್ತೆ ಮಾಡಿರ್ತಿದ್ರಿ. ನಾನು ಬಸ್ರಿ ಅಂತ ತಿಳಿದ್ಮೇಲೆ ತಾನೆ ನೀವು ಅವನನ್ನು ಪತ್ತೆ ಮಾಡೋದಕ್ಕೆ ಶುರು ಮಾಡಿದ್ದು. ನೀವು ಯಾರದ್ದೋ ಒತ್ತಡದಲ್ಲಿದ್ದೀರಾ ಅಂತ ನನಗೆ ಗೊತ್ತಾಗಿದ್ದು ನೀನು ಬಸ್ರಿ ಅಂತ ನನಗೆ ಗೊತ್ತಾದ ಮೇಲೆ. ನಾನು ರಾಣನ್ನ ಪತ್ತೆ ಮಾಡಿದ್ದು ನೀನು ಬಸ್ರಿ ಆಗಿದೆಯಾ ಅನ್ನೋ ಕಾರಣಕ್ಕಲ್ಲ. ನನಗೆ ರಾಣನ ಬಗ್ಗೆ ಮೊದಲೇ ಗೊತ್ತಾಗಿದ್ದಿದ್ರೆ ಅವನನ್ನು ಆಗಲೇ ಹುಡುಕಿಸಿ ಬುದ್ಧಿ ಕಲಿಸ್ತಾ ಇದ್ದೆ. ನಿಮ್ಮನ್ನು ಮನೆಯಿಂದ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ನನಗ ನಂಬಿಕೆ ಇಲ್ಲ ಅತ್ಯಮ್ಮ. ನನ್ನ ನಂಬಿಕೆ ಏನು ಗೊತ್ತಾ? ನೀವು ಬಯಸಿದಂಥ ಸೊಸೆ ನಾನಾಗಿರಲಿಲ್ಲ. ನಿಮ್ಮ ಮಗ ಒಪ್ಪಿದ್ರು ಅನ್ನೋ ಕಾರಣಕ್ಕೆ ನನ್ನನ್ನು ಸಹಿಸ್ಕೊಂಡ್ರಿ ಅಷ್ಟೆ. ಈಗ ನಿಮ್ಮ ವಂಶದ ಕುಡಿನ ಹೊಟ್ಟೆಲಿಟ್ಕೊಂಡಿರೋಳು ಅನ್ನೋ ಕಾರಣಕ್ಕೆ ಆತ್ಮೀಯತೆ ತೋರಿಸ್ತಾ ಇದ್ದೀರಾ ಅಷ್ಟೆ. ಬೇಕಾಗಿಲ್ಲ ಅತ್ಯಮ್ಮ ನನಗಿಂಥ ಕರುಣೆ. ನಿಮ್ಮ ಕಲ್ಪನೆಯ ಸೊಸೆ ನಾನಾಗ್ತೀನಿ. ನಾವಿಬ್ರು ನಮ್ಮದೇ ಆದ ಅಸ್ತಿತ್ವನ ಕಂಡ್ಕೋತೀವಿ, ಗೌರವ ಸಂಪಾದನೆ ಮಾಡ್ತೀವಿ. ಆಗ ನಾವು ಆ ಮನೆಗೆ ಬರ್ತೀವಿ. ನೀವು ಏನು ಕೊಡ್ತೀರೋ ಅದನ್ನು ನಾವು ತಗೊಳ್ಳೋದಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲಿವರೆಗೂ ಆ ಮನೆಯಿಂದ ನಮ್ಗೆ ಯಾವುದೇ ಥರವಾದ ಸೌಲಭ್ಯಗಳು ಬೇಡ ಅತ್ತೆಮ್ಮ. ನೀನು ತಪ್ಪು ಮಾಡ್ತಿದೀಯಮ್ಮ ಪಾರ್ವತಿ. ನಮ್ಮ ಪಾಲ್ಗಿದು ಅನಿವಾರ್ಯ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಸ್ವಾಭಿಮಾನದಿಂದ ಬದುಕೋದಕ್ಕೆ ಬಿಡಿ ಅತ್ತೆಮ್ಮ.